ನಮ್ಮ ಜೊತೆ ಇದ್ದಾರೆ MLC ರವಿಕುಮಾರ್ ಅವರು. ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ನೆನ್ನೆ ನಡೆದ ಘಟನೆ ಏನು ಮೊಟ್ಟೆ ಎಸೆದ ಘಟನೆ ಅದು BJP ಅವರೇ ಮಾಡಿದ್ದು ಅಂತೇಳಿ ಈಗ KPCC ಅಧ್ಯಕ್ಷ ಹೇಳ್ತಿದ್ದಾರೆ ಸರ್. ನೋಡಿ, ಈ ರೀತಿ ಸುಳ್ಳು ಹೇಳೋದು ಕಾಂಗ್ರೆಸ್ಸಿನ ಜಾಯಮಾನ ಆಗೋಗ್ಬಿಟ್ಟಿದೆ. ಅವರು ಕಾಂಗ್ರೆಸ್ ಯಾವಾಗ ಹುಟ್ಟಿದೆಯೋ ಆವಾಗಿನಿಂದ ಸುಳ್ಳು ಹೇಳೋದು ಕಾಂಗ್ರೆಸ್ಸಿನ ಸಂಸ್ಕೃತಿ ಆಗಿಬಿಟ್ಟಿದೆ, ಜಾಯಮಾನ ಆಗಿಬಿಟ್ಟಿದೆ. ನಾವ್ಯಾಕೆ ಮೊಟ್ಟೆ ಇಟ್ಕೊಂಬರೋಣ? ನಮ್ಮ ಹರೀಶ್ ಅವರು ಕಾಂಗ್ರೆಸ್ ಆಫೀಸ್ನ ಮುಂದ್ಗಡೆಯಿಂದ ನಮ್ಮ ಪ್ರೊಟೆಸ್ಟ್ನಲ್ಲಿ ಭಾಗವಹಿಸೋದಕ್ಕೆ ಬರ್ತಾ ಇರಬೇಕಾದ್ರೆ ಅಟ್ಯಾಕ್ ಮಾಡಿರೋದು ನಮ್ಮ ಹರೀಶ್ ಅವ್ರ ಮೇಲೆ, ನಮ್ಮ MLA ಮೇಲೆ. ಅಷ್ಟೇ ಅಲ್ಲ, ನಮ್ಮ ex-DCM ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವ್ರ ಮೇಲೂ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಜಯನಗರ MLA ರಾಮಮೂರ್ತಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನೀವು ನಮ್ಮ ಶಾಸಕರ ಮೇಲೇ ಅಟ್ಯಾಕ್ ಮಾಡ್ತೀರಾ ಅಂತಾದರೆ ಕಾರ್ಯಕರ್ತರ ಮೇಲೆ ಬಿಡ್ತೀರಾ? ಈ ರೀತಿ ಗೂಂಡಾ ಸಂಸ್ಕೃತಿಯ ಇಂದ ಬಂದಿರತಕ್ಕಂಥ ಕಾಂಗ್ರೆಸ್ಸಿನ ನಾಯಕರೇನಿದ್ದಾರೆ, ಇದರ ಪ್ರವೃತ್ತಿಯ ವಿರುದ್ಧ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಡೆಲ್ಲಿ ಒಳಗಡೆ ಏನು ರಾಹುಲ್ ಗಾಂಧಿಯವರು ನೀಟ್ ಬಗ್ಗೆ ಚರ್ಚೆ ಮಾಡಬೇಕು, ಪಾರ್ಲಿಮೆಂಟ್ನಲ್ಲಿ ಕ್ವಶನ್ ಪೇಪರ್ ಔಟ್ ಆಗಿರೋದ್ರ ಬಗ್ಗೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಏನು ಹೇಳ್ತಾ ಇದ್ರು, ಅದಕ್ಕೆ ಅವಕಾಶ ಕೊಟ್ಟರು ಕೂಡ ಪಲಾಯನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಇದು ಹೇಡಿತನದ ಪ್ರವೃತ್ತಿ. ಹಾಗಾಗಿ ರಾಹುಲ್ ಗಾಂಧಿಯವರು ಡೆಮೋಕ್ರಸಿಗೆ ವಿರುದ್ಧವಾಗಿ ಏನು ಚರ್ಚೆ ಮಾಡ್ದೇ ಪಲಾಯನ ಮಾಡ್ತಾ ಇದ್ದಾರೆ. ಈ ಹೇಡಿ ಸಂಸ್ಕೃತಿಯ ವಿರುದ್ಧನೂ ಕೂಡ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಸರ್, ಮೊಟ್ಟೆ ಎಸೆಯೋ ಸಂಸ್ಕೃತಿ ನಮ್ದಲ್ಲ, ಅದನ್ನು ಶುರು ಮಾಡಿದ್ದು BJP ಅವರು ಅಂತೇಳಿ, ಬಂಗಾಳದಲ್ಲಿ BJP ಅವರು ಶುರು ಮಾಡಿದ್ದು ಅಂತೇಳಿ ನೆನ್ನೆ KPCC ಅಧ್ಯಕ್ಷರು ಹೇಳಿದ್ದಾರೆ ಸರ್. ನೆನ್ನೆ ಮೊಟ್ಟೆ ಯಾರು ಎಸ್ದಿರೋದು ಎಲ್ಲ TVಗಳಲ್ಲಿ ಬರ್ತಾ ಇದೆ, ನಿಮ್ಮ ಮುಖಕ್ಕೆ ರಾಚ್ತಾ ಇದೆ ಯಾರು ಮೊಟ್ಟೆ ಎಸ್ದಿದ್ದಾರೆ ಅಂತ. ಪೊಲೀಸರೇ ಅರೆಸ್ಟ್ ಮಾಡಿದ್ದಾರೆ ಮೊಟ್ಟೆ ಎಸ್ದವನ್ನ, ನಿಮ್ಮ ಕಾರ್ಯಕರ್ತ ಅವನು. ಹಾಗಾಗಿ ರಾಹುಲ್ ಗಾಂಧಿ ಅವ್ರಿಗೆ ಕೇಳ್ತೀನಿ, ಈ ಥರ ಸುಳ್ಳು ಹೇಳೋದನ್ನು ಹೇಳ್ಕೊಟ್ಟಿದ್ದೀರಾ ನಿಮ್ಮ ರಾಜ್ಯಾಧ್ಯಕ್ಷರಿಗೆ? ಈ ರೀತಿ ಗುಂಡಾ ಸಂಸ್ಕೃತಿಯನ್ನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಿಗೆ? ಇದರ ವಿರುದ್ಧ ನಮ್ದು ಇವತ್ತು ಪ್ರೊಟೆಸ್ಟ್ ಇದೆ. ಗವರ್ನರ್ ಅವರಿಗೆ ಭೇಟಿ ಮಾಡಿಬಿಟ್ಟು ಈ ರೀತಿ ಗೂಂಡಾ ಸಂಸ್ಕೃತಿಯ ಸರ್ಕಾರ ಏನಿದೆ ಇದಕ್ಕೆ ವಾರ್ನಿಂಗ್ ಕೊಡಬೇಕು ಅಂತ ನಾವು ಮೆಮೊರಂಡಮ್ ಕೊಡೋರಿದ್ದೇವೆ. ಸರ್, BJP ಶಾಸಕರು ಎಲ್ಲರೂ ಕಸ್ಟಡಿಯಲ್ಲಿದ್ದರು. ಅವರು ಬಸ್ಸನ್ನೇ ಪೊಲೀಸರು ಕರ್ಕೊಂಡು ಹೋಗ್ತಿದ್ರು. ಆ ಬಸ್ಸನ್ನೇ ತಿರುಗಿಸಿದ್ದು BJP ಶಾಸಕರು. ಜೊತೆಗೆ ಅಲ್ಲಿ ಮೊಟ್ಟೆ ಎಸೆಂತ ಷಡ್ಯಂತರ ರೂಪಿಸಿದೆ ಶಾಸಕರು. ಷಡ್ಯಂತರಗಳೇ ಗೊತ್ತಿಲ್ಲ, ಇದೆಲ್ಲ ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಹೇಳ್ತಾ ಇದ್ದಾರೆ. ಇದನ್ನು ನಾವು ಮಾಡೋಕ್ಕೆ ಹೋಗಿಲ್ಲ. ಬಸ್ಸಲ್ಲಿ ನಿಂತಂಥ ಸಂದರ್ಭದಲ್ಲಿ ಬಸ್ಗೆಲ್ಲ ಬಂದು ಪಂಚ್ ಮಾಡಿರೋದು, ಗುದ್ದಿರೋದು ಯಾರು? ಮೀಡಿಯಾದಲ್ಲಿ ಬೇಕಾ ನಿಮಗೆ ಫೋಟೋಗಳು, ವಿಡಿಯೋ ಕ್ಲಿಪ್ಪಿಂಗ್ಸ್ ಬೇಕಾ? ಹಾಗಾಗಿ ಈ ಒಂದು ಕೆಟ್ಟ ಸಂಸ್ಕೃತಿಯ ವಿರುದ್ಧ ನಮ್ದು ಇವತ್ತು ಪ್ರತಿಭಟನೆ ಇದೆ. ಶಾಸಕರ ಮೇಲೆ ಮೊಟ್ಟೆ ದಾಳಿ ಆಗುತ್ತೆ ಅಂತಂದರೆ ಏನು ಪೊಲೀಸರು ಎದುರುಗಡೆ ಇದ್ದಾಗನೇ ಕೆಲವೊಂದು ಕಡೆ ಕಾನೂನು ಸುವ್ಯವಸ್ಥೆ ಅದಕ್ಕಿಟ್ಟಿದೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ನೆಲಕಚ್ಚಿ ಹೋಗಿದೆ. ನನ್ನ ಎಲ್ಲ ಪೊಲೀಸ್ ಆಫೀಸರ್ ಬಗ್ಗೆ ನಾನು ಹೇಳ್ತಾ ಇಲ್ಲ. ಈ ಕಾಂಗ್ರೆಸ್ಸಿನ ಕೆಟ್ಟ ಸಂಸ್ಕೃತಿಯ ವಿರುದ್ಧ ಕೆಲವರು ಈಗ ಉದಾಹರಣೆಗೆ ಹೇಳ್ತೀನಿ, ನೆನ್ನೆ ನಡೆದಿರ್ತಕ್ಕಂಥ ಘಟನೆ, ಈ ಘಟನೆ ಬಗ್ಗೆ ಪ್ರಚೋದನೆ ಮಾಡಿರೋದು ಯಾರು? ಕಾಂಗ್ರೆಸ್ ಆಫೀಸಿಂದ ಬರ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ. ಆದರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ನವರು ಅಂತಂದರೆ ಏನು ಹೇಳಬೇಕು ಇದಕ್ಕೆ? ಇದಿಷ್ಟು MLC ರವಿಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.